ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಡೀ ಕರ್ನಾಟಕವು ಅತ್ಯಂತ ಗೌರವದಿಂದ ತಲೆ ಬಾಗಿಸುವ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಮೊದಲನೇದು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು, ಎರಡನೆಯವರು ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಜೇಬಿಗೆ, ತಮ್ಮ ಉಡುಪಿಗೆ ಜೇಬನ್ನೇ ಇಟ್ಟಿರಲಿಲ್ಲ. ಏನೇ ಹಣವನ್ನು ಕೊಟ್ಟರು ಆ ಹಣವನ್ನು ಅವರಿಗೇ ವಾಪಸ್ ಹಿಂದಿರುಗಿಸ್ತಾ ಇದ್ದರು. ನನಗೆ ಕಂಡ ಹಾಗೆ ಅವರು ಸ್ವೀಕರಿಸ್ತಾ ಇದ್ದದ್ದು ಕೇವಲ ಪುಸ್ತಕಗಳನ್ನು ಮಾತ್ರ. ಅಂತಹ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ನಾಡಿನ ಆಸ್ತಿ ಅನ್ನೋದರಲ್ಲಿ ಅನುಮಾನ ಇಲ್ಲ. 12ನೇ ಶತಮಾನದಲ್ಲಿ ಶರಣರ ಚಳುವಳಿ ಏನು ನಡೆಯುತ್ತೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದ್ಭುತವಾದದ್ದು. ಶರಣರು ತಮ್ಮ ವಚನಗಳನ್ನು ರಚಿಸಿದ್ದಾರೆ. ಆ ವಚನಗಳು ಸರಳಗನ್ನಡದಲ್ಲಿ ಇದ್ದರೂ ಸಹ ಕೆಲವು ವಚನಗಳನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಬೆಳಗಿನ ವಚನಗಳು ಅಂತ ಕರೀತೇವೆ. ಅಂತಹ ವಚನಗಳಿಗೆ ಪ್ರಸಿದ್ಧರಾದವರು ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳ ವಚನಗಳನ್ನು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳ್ತಂದರೆ ಅದೊಂದು ಸವಾಲಿನ ಕೆಲಸ. ಆ ಕೆಲಸವನ್ನು ಸುಸೂತ್ರವಾಗಿಸಿದ್ದಾರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು. ಈ ವಚನಗಳನ್ನು ಕುರಿತಂಥ ಒಂದು ರೀತಿಯಾದ ವಚನ ನಿರ್ವಚನ ಎನ್ನುವ ಒಂದು ಚಿಂತನ ಗೋಷ್ಠಿಯನ್ನು ನಡೆಸ್ತಾರೆ ಸುತ್ತೂರು ಸ್ವಾಮಿಗಳು. ಆ ಚಿಂತನ ಗೋಷ್ಠಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಜೊತೆಯಲ್ಲಿ ವಿದ್ವಾನ್ ಡಾಕ್ಟರ್ ಶ್ರೀ ಇಮ್ಮಡಿ ಶಿವಬಸವ ಸ್ವಾಮಿಗಳು, ಡಾಕ್ಟರ್ ಎ.ಎಲ್. ಶಿವರುದ್ರಪ್ಪ, ಡಾಕ್ಟರ್ ಸಂಗಮೇಶ ಬಿರಾದಾರ, ಪ್ರೊಫೆಸರ್ ಕೆ.ಬಿ. ಪ್ರಭುಪ್ರಸಾದ್, ಶ್ರೀ ಎಸ್. ನಂಜುಂಡಯ್ಯ ಇವರೆಲ್ಲ ಸೇರಿಕೊಂಡು ಚಿಂತನ ಮಂಥನ ನಡೆಸಿ ಈ ಅಲ್ಲಮ ಪ್ರಭುಗಳ ವಚನಗಳು ಏನಿವೆ ಆ ವಚನಗಳಿಗೆ ಅರ್ಥವನ್ನು ಬರೆಯುವ ಪ್ರಯತ್ನ ಮಾಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳು ಯಾರಿದ್ದಾರೆ, ಅವರು ವಿಜಯಪುರದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಅವರು ಅನೇಕ ಪ್ರಾಚೀನ ಗ್ರಂಥಗಳಿಗೆ ವಚನ ನಿರ್ವಚನ ಅರ್ಥವನ್ನು ವ್ಯಾಖ್ಯಾನವನ್ನು ಬರಿತಾ ಹೋಗ್ತಾರೆ. ಆ ವ್ಯಾಖ್ಯಾನದಿಂದ ಪ್ರಭಾವಿತರಾದಂಥ ಸಿದ್ದೇಶ್ವರ ಸ್ವಾಮಿಗಳು ಸಹ ಆ ವ್ಯಾಖ್ಯಾನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಮುಂದುವರಿಸ್ಕೊಂಡು ಬಂದ ಫಲವಾಗಿ 6 ಸಂಪುಟಗಳು ಪ್ರಕಟವಾಗುತ್ತೆ. ಜ್ಞಾನಯೋಗ ಸಂಪುಟ, ಈಶಾಕೇನ ಕಠೋಪನಿಷತ್ತುಗಳು, ಜ್ಞಾನಯೋಗ ಸಂಪುಟ, ಮುಂಡಕ ಮಾಂಡುಕ್ಯ ಶ್ವೇತಾಶ್ವರ ಉಪನಿಷತ್ತುಗಳು, ಜ್ಞಾನಯೋಗ ಸಂಪುಟ ಪಾತಂಜಲಿ ಯೋಗದರ್ಶನ, ಹಾಗೆಯೇ ಜ್ಞಾನಯೋಗ ಸಂಪುಟ 4 ಭಗವದ್ಗೀತೆ, ಜ್ಞಾನಯೋಗ ಸಂಪುಟ 5 ಸಿದ್ಧಾಂತ ಶಿಖಾಮಣಿ, 6ನೇದು ಅಲ್ಲಮನ ವಚನ ನಿರ್ವಚನ ಬೃಹತ್ ಕೃತಿ. ಅಲ್ಲಮನ ವಚನ ನಿರ್ವಚನ. ಅಲ್ಲಮನನ್ನು ಓದೋಕ್ಕೆ ಪ್ರಯತ್ನಿಸಿ ನನ್ನಿಂದ ಸಾಧ್ಯವಿಲ್ಲ ಅಂತ ಬಿಟ್ಟಾಗ ನನ್ನ ನೆರವಿಗೆ ಬಂದವರು ಸಿದ್ದೇಶ್ವರ ಸ್ವಾಮಿಗಳು. ಇವರು ವಚನ ವಿಶ್ಲೇಷಿಸುವ ರೀತಿ ಬಹಳ ಸಂತೋಷವಾಗುತ್ತೆ. ಮೊದಲು ವಚನವನ್ನು ಬಿಡಿಸಿ ಕೊಡ್ತಾರೆ ನಮಗೆ. ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಬಹಳ ಸರಳವಾಗಿ ಓದ್ಕೊಂಡು ಹೋಗ್ಬೋದು. ಇಡೀ ವಚನದ ಭಾವ ಏನು ಅಂತ ಮೊದಲು ವಿವರಿಸ್ತಾರೆ. ಆಮೇಲೆ ಭಾಷ್ಯವನ್ನು ಕೊಡ್ತಾರೆ. ಶಿಲೆಯೊಳಗಿನ ಪಾವಕದಂತೆ ಹಾಗಂದ್ರೆ ಏನು? ಶಿಲೆಯಲ್ಲಿ ಅಗ್ನಿ ಅಡಗಿದೆ, ಅದು ಗೂಢವಾಗಿ ಅಡಗಿದೆ. ಹಾಗೆಯೇ ಮಹತ್ಪಿಂಡನಾದ ಚಿದಗ್ನಿ ರೂಪನಾದ ಪರಮಾತ್ಮನು ಜಡ ಜಗತ್ತಿನಲ್ಲಿ ಗೂಢವಾಗಿ ನೆಲೆಸಿದ್ದಾನೆ. ಹೀಗೆ ಶಿಲೆಯೊಳಗಿನ ಪಾವಕದಂತೆ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥವನ್ನು ಹೇಳ್ತಾ, ಉದಕದೊಳಗಿನ ಪ್ರತಿಬಿಂಬದಂತೆ, ಬೀಜದೊಳಗಿನ ವೃಕ್ಷದಂತೆ, ಹೀಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತಾರೆ. ಹಾಗಾಗಿ ಕನ್ನಡ ಭಾಷೆಯ ಪ್ರಾಥಮಿಕ ಪರಿಚಯ ಉಳ್ಳವರ ಕೈಗೂ ಸಹ ಅಲ್ಲಮ ನಿಲುಕುತ್ತಾನೆ. ಇಷ್ಟು ಸೊಗಸಾದ ಕೃತಿಯನ್ನು ಕೊಟ್ಟಂಥ ಸಿದ್ದೇಶ್ವರ ಸ್ವಾಮಿಗಳನ್ನು ನಮ್ಮ ತಲೆಮಾರು ಮಾತ್ರ ಅಲ್ಲ, ಮುಂದಿನ ತಲೆಮಾರುಗಳು ಸಹ ಬಹಳ ಪ್ರೀತಿಯಿಂದ, ಕೃತಜ್ಞತೆಯಿಂದ, ಗೌರವದಿಂದ ಅವರನ್ನು ಸ್ಮರಿಸ್ಕೋಬೇಕಾಗುತ್ತೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನು ಭಕ್ತಿಯಿಂದ, ಕೃತಜ್ಞತೆಗಳನ್ನು ಸೂಚಿಸ್ತಾ ಅವರಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಮಂಜುಳಾ. ನಾನು ಗೃಹಿಣಿ. ನನ್ನ ನಾನು ಬೆಂಗಳೂರು ಮತ್ತಿಕೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಸಂಗೀತ ಕೇಳುವುದು, ತಟ್ಟಂತೇಳಿ ಪ್ರೋಗ್ರಾಂ ನೋಡುವುದು. ಮಂಜುಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ MJ ಅಂತ. ನಾನು ಮೂಲತಃ ತುಮಕೂರಿನಿಂದ ಬಂದಿದ್ದೀನಿ. ನಾನು ರಂಗ್ಸನ್ಸಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಹಾಡುಗಳನ್ನ ಕೇಳುವುದು, ಪುಸ್ತಕಗಳನ್ನ ಓದುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ತುಂಬ ಸಂತೋಷ ದೀಪ್ತಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು NS ರಾಧಾಬಾಯಿ ಅಂತ. ನಾನು ಮೈಸೂರು ಬ್ಯಾಂಕ್ ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ನ ನಿವೃತ್ತ ನೌಕರಸ್ಥಳು. 2 ವರ್ಷದಿಂದ ನಿವೃತ್ತ ಆಗಿದ್ದೀನಿ. ಬೆಂಗಳೂರಿನ ಕತ್ರಿಗುಪ್ಪೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ, ಸಂಗೀತ ಕೇಳೋದು, ಪುಸ್ತಕ ಓದೋದು, ಕನ್ನಡ ಪದಬಂಧ ಬಿಡಿಸೋದು. ತುಂಬ ಸಂತೋಷ ರಾಧಾಬಾಯಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬಿಸಿಲ್ಗುದುರೆಯ ಬೆನ್ನೇರಿದವ, H. ಶಾಂತರಾಜ ಐತಾಳ ಅವರ ಆತ್ಮಕಥನದ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ವಾಸುಕಿ ಇಂಡಿಕಸ್ ಯಾವ ಜಾತಿಯ ಜೀವಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಹೇಳಿಮ್ಮ. ಸರೀಸೃಪ ಹಾವು. ಸರೀಸೃಪ ಹಾವು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆಯ್ಕೆಗಳಲ್ಲಿ ಮೊದಲನೇದು ಹಲ್ಲಿ, 2ನೇದು ಮೊಸಳೆ, 3ನೇದು ಹದ್ದು, 4ನೇದು ಹಾವು. ಹಾವು ಅಂತ ಹೇಳಿದ್ದೀರಿ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ ಮಂಜುಳಾ. ಮಂಜುಳಾ ಅಲ್ಲ, ದೀಪ್ತಿಯವರು. ಹದ್ದು ಸರ್. ಹದ್ದು. ಉತ್ತರವನ್ನ ನೋಡು. ಹಾವು ಸರಿಯಾದ ಉತ್ತರ. ಬಿಸಿಲ್ಗುದುರೆಯ ಬೆನ್ನೇರಿದವ ಎನ್ನುವ ಈ ಒಂದು ಪುಸ್ತಕವನ್ನು ರಾಧಾಬಾಯಿ ಅವರಿಗೆ ಕೊಟ್ಟಿದ್ದೇವೆ. ವಾಸುಕಿ ಅಂತ ಹೇಳ್ತಂದ್ರೆ ನಮ್ಮ ಪುರಾಣಗಳ ಅನ್ವಯ ವಾಸುಕಿ ಅಂತ ಒಬ್ಬ ಹಾವು ಇದ್ದ ಅಂತ ನಾವು ಓದಿದ್ದೇವೆ. ನಾವು ಇಂಡಿಕಸ್ ಅಂದರೆ ಇಂಡಿಯಾ ದೇಶಕ್ಕೆ, ಭಾರತಕ್ಕೆ ಸೇರಿದ್ದು ಎನ್ನುವ ಅರ್ಥ ಬರುತ್ತೆ. ಗುಜರಾತ್ ಹತ್ರ ಕಚ್ ಅಂತ ಪ್ರದೇಶ ಇದೆ. ಆ ಕಚ್ ಪ್ರದೇಶದಲ್ಲಿ ಅಗಿತಾ ಇರಬೇಕಾದ್ರೆ ಸುಮಾರು 47 ದಶಲಕ್ಷ ವರ್ಷಗಳ ಹಿಂದೆ ಇದ್ದಂಥ ಅತ್ಯಂತ ಪ್ರಾಚೀನ ಕಾಲದ ಬೃಹತ್ ಹಾವು ಕಂಡು ಬಂದಿದೆಯಂತೆ. ಹಾವಿನ ಪಳೆಯುಳಿಕೆ ಕಂಡು ಬಂದಿದೆ. ಹಾಗಾಗಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಹಾವು ಅಂದರೆ ಸುಮಾರು 15 ಮೀಟರ್ 45 ಅಡಿ ಉದ್ದ ಇರುವಂತಹ ಹಾವಂತ ಇದು. ಈ ಹಾವು ಇದ್ದದ್ದು ನಮಗೆ ಗೊತ್ತಾಗಿದೆ. ಸುಮಾರು 100 kg ತೂಕ ಅಂತ ಇರಬಹುದು ಅಂತ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಹಾಗಾಗಿ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಇದ್ದಂಥ ಈ ಹಾವಿಗೆ ಒಂದು ಹೆಸರನ್ನ ತಜ್ಞರು ಕೊಟ್ಟಿದ್ದಾರೆ. ಆ ಹೆಸರೇ ವಾಸುಕಿ ಇಂಡಿಕಸ್. ಮುಂದಿನ ಪುಸ್ತಕ ಸಾಧನಾಪಥ, ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ರಾಷ್ಟ್ರೀಯ ಆರೋಗ್ಯ ನಿಧಿ ವ್ಯಾಪ್ತಿಯಲ್ಲಿ ಎಷ್ಟು ನಮೂನೆಯ ರೋಗಗಳಲ್ಲಿ ಆರ್ಥಿಕ ನೆರವನ್ನು ಪಡೆಯಬಹುದು? ಆಯ್ಕೆಗಳನ್ನು ನೋಡೋಣ. 2, 3, 4, 5. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮಂಜುಳಾ 4. ದೀಪ್ತಿ 3. ಉತ್ತರವನ್ನು ನೋಡು. ಸರಿಯಾದ ಉತ್ತರ 3 ಆಗಿತ್ತು. ದೀಪ್ತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಧನಾಪಥ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪ್ರಶ್ನೆಯೇ ಅರ್ಥವಾಗಲಿಲ್ಲ ಅಂತ ಕೆಲವರು ಭಾವಿಸಬಹುದು. ಬಡತನದ ರೇಖೆಗಿಂತ ಕೆಳಗೆ ಇರ್ತಕ್ಕಂಥ ಬಡ ಜನರಿಗೆ ಈ ರಾಷ್ಟ್ರೀಯ ಆರೋಗ್ಯ ನಿಧಿ ಅಂತ ವಿಶೇಷವಾದ ಒಂದು ನೆರವು ಇದೆ. ಒಂದು ಸಲ ಮಾತ್ರ ಈ ನಿಧಿಯಿಂದ ಸಹಾಯ ಮಾಡ್ತಾರಂತೆ. ಗಂಭೀರ ಕಾಯಿಲೆಗಳು ವಾಸಿಯಾಗೋದಕ್ಕೆ ಕಷ್ಟ ಅಂತಕ್ಕಂಥ ಕಾಯಿಲೆಗಳು, ಕ್ಯಾನ್ಸರ್, ಮೂತ್ರಪಿಂಡ ಬದಲಿ ಜೋಡಣೆ ಇತ್ಯಾದಿಗಳೆಲ್ಲ ಇರುತ್ತಲ್ಲ, ಇಂತಹ ಗಂಭೀರ ಸಮಸ್ಯೆಗಳು ಇದ್ದವರಿಗೆ ಒಂದು ಸಲಕ್ಕೆ 15 ಲಕ್ಷ ರೂಪಾಯಿಗಳ ನೆರವನ್ನು ನೀಡ್ತಾರಂತೆ. ಹಾಗೆಯೇ
ಹೆಲ್ತ್ ಮಿನಿಸ್ಟರ್ಸ್ ಕ್ಯಾನ್ಸರ್ ಪೇಷಂಟ್ ಫಂಡ್ ಅನ್ನೋದು ಸಹ ಒಂದಿದೆ. ಇಲ್ಲೂ ಸಹ ಒಂದು ಬಾರಿಗೆ 15 ಲಕ್ಷ ರೂಪಾಯಿಗಳವರೆಗೆ ನೆರವನ್ನು ನೀಡ್ತಾರಂತೆ. ಇನ್ನು ಮೂರನೇ ನಮೂನೆಯ ರೋಗಗಳು ಅಂದರೆ ಕೆಲವು ಅಪರೂಪದ ರೋಗಗಳು ಬರುತ್ತೆ. ಆ ರೋಗಗಳು ಇಡೀ ಜಗತ್ತಲ್ಲಿ ಹುಡುಕುತ್ತಂದರೆ 200-300 ಜನಕ್ಕೆ ಮಾತ್ರ ಇರಬಹುದು. ಅಂತಹ ವಿಚಿತ್ರ ಅಪರೂಪದ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗಳು ಬೇಕಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳವರೆಗೆ ನೆರವನ್ನು ನೀಡ್ತಾರಂತೆ. ಹಾಗಾಗಿ ರಾಷ್ಟ್ರೀಯ ಆರೋಗ್ಯ ನಿಧಿಯ ಬಗ್ಗೆ ಒಂದಷ್ಟು ಮಾಹಿತಿ ಇದ್ದರೆ ಅರ್ಹರಿಗೆ ನಾವು ಸಹಾಯವನ್ನು, ಮಾರ್ಗದರ್ಶನವನ್ನು ನೀಡಬಹುದು. ಮುಂದಿನ ಪುಸ್ತಕ ಶತಕಥಾ ಕಲರವ, ವೆಂಕಟೇಶ್ MT ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಶೆಂಜನ್ ವೀಸಾ ಎಷ್ಟು ದೇಶಗಳಿಗೆ ರಹದಾರಿಯನ್ನು ಒದಗಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. 17, 37, 27, 10. ಮೊದಲಿಗೆ ಬಜರುತ್ತಿದ್ದಾರೆ ಮಂಜುಳಾ, ಆನಂತರ ದೀಪ್ತಿ. ಮಂಜುಳಾ 10 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ದೀಪ್ತಿ ಮೂರನೇದ 27. ಉತ್ತರವನ್ನು ನೋಡೋಣ. 27 ಉತ್ತರ ಸರಿಯಾಗಿದೆ. ದೀಪ್ತಿ ಅವರಿಗೆ ಶತಕಥಾ ಕಲರವ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಯುರೋಪಿಯನ್ ಯೂನಿಯನ್ ಅಂತ ನಾವೆಲ್ಲ ಕೇಳಿದ್ದೇವೆ. ಈ ಯುರೋಪಿಯನ್ ಯೂನಿಯನ್ ಅಥವಾ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದೇಶಗಳನ್ನು ನೋಡೋದಕ್ಕೆ, ಭೇಟಿಯಾಗೋದಕ್ಕೆ ಪ್ರತ್ಯೇಕ ವೀಸಾ ತಗೋಬೇಕಾಗಿಲ್ಲ. ಒಟ್ಟಿಗೆ ವೀಸಾ ತಗೋಬಹುದು. ಆ ದೇಶಗಳ ಜೊತೆ ಇನ್ನೂ ಕೆಲವು ದೇಶಗಳಿಗೆ ವೀಸಾ ಸಿಗುವ ಸಾಧ್ಯತೆ ಇರುತ್ತೆ. ಈ ಎಲ್ಲವನ್ನೂ ಸೇರಿಸಿ ಒಟ್ಟಿಗೆ ವೀಸಾ ಏನು ತಗೋತೇವೆ ಅದನ್ನು ಶೆಂಜನ್ ವೀಸಾ ಅಂತ ಕರಿತೇವೆ. ಈ ಶೆಂಜನ್ ವೀಸಾ ಅನ್ನೋದು ಏನಿದೆ, 2 ವರ್ಷಗಳವರೆಗೆ ಈ ವೀಸಾ ಬಾಳಿಕೆಗೆ ಬರುತ್ತೆ. ಒಂದು ಸಲ ಈ ವೀಸಾ ತಗೊಂಡ್ರೆ 2 ವರ್ಷಗಳ ಅವಧಿಯಲ್ಲಿ ಎಷ್ಟು ಸಲ ಬೇಕಾದರೂ ಆ ದೇಶಕ್ಕೆ ಹೋಗ್ಬೋದು, ವಾಪಸ್ ಬರಬಹುದು. ಆದರೆ ಒಂದು ಸಲ ಒಂದು ದೇಶಕ್ಕೆ ಹೋಯಿತು ಅಂತ ಹೇಳ್ತಂದ್ರೆ ಹೆಚ್ಚು ಅಂದರೆ 90 ದಿನಗಳವರೆಗೆ ಮಾತ್ರ ಅಲ್ಲಿ ಇರಬಹುದು. ಅದಕ್ಕಿಂತ ಹೆಚ್ಚಿಗೆ ಇರೋಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಅಲ್ಲಿ ಊರನ್ನು ನೋಡ್ಕೊಂಡು ಬರಲಿಕ್ಕೆ ಹೋಗಬಹುದೇ ಹೊರತು ಅಲ್ಲಿ ಉಳ್ಕೊಂಡು ಕೆಲಸ ಮಾಡ್ತೇವೆ ಅಂದರೆ ಅದಕ್ಕೆ ಅನುಮತಿ ಇಲ್ಲ. ಹಾಗಾಗಿ ಯುರೋಪ್ ದೇಶಗಳಿಗೆ ಹೋಗೋರು ಈ ಶೆಂಜನ್ ವೀಸಾ ತಗೋಬಹುದು. ಮುಂದಿನ ಪುಸ್ತಕ ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು, ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದದ್ದು. ಪ್ರಶ್ನೆಯನ್ನು ನೋಡೋಣ. ಬಿ ಸರೋಜಾದೇವಿ ನಾಯಕಿಯಾಗಿ ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. 161, 190, 175, 124. ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ದೀಪ್ತಿ ಹೇಳಮ್ಮ. ದೀಪ್ತಿಯವರು 175. 175 ಆಯ್ಕೆ 3. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ ರಾಧಾಬಾಯಿ. 124. 124 ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 161 ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ನಿರಂತರವಾಗಿ ಅಭಿನಯಿಸ್ತಾರೆ. 1955ರಿಂದ ಹಿಡಿದು 1984ರವರೆಗೆ 29 ವರ್ಷಗಳ ಅವಧಿಯಲ್ಲಿ ಅವರು 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸ್ತಾರೆ. ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ ಚತುರ್ಭಾಷಾ ತಾರೆಯಾಗಿ ಅವರು ಅಭಿನಯವನ್ನು ನಿರ್ವಹಿಸಿದರು. ಈಗ 84 ವರ್ಷ ನಮ್ಮ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಶೃಂಗಾರ ಚೈತ್ರ ಕಾವ್ಯ, ಮಧುರಪ್ರಿಯ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಚಿಂ, ನಿ, ಯ, ಕ, ಬಿ. ಮೊದಲಿಗೆ ಬಜರುತ್ತಿದ್ದಾರೆ ಮಂಜುಳಾ. ಚಿಂತಾಮಣಿಯ ಕಡಲೆ ಬೀಜ. ಚಿಂತಾಮಣಿಯ ಕಡಲೆ ಬೀಜ. ಕಡಲೆ ಬೀಜ ತಂದಿದ್ದೀರಾ? ತಂದಿದೆ, ನಾವೆಲ್ಲ ತಿನ್ನೋಕಂತೂ ರೆಡಿ ಇದ್ದೇವೆ. ಚಿಂತಾಮಣಿಯ ಕಡಲೆ ಬೀಜ ಅಂತ ಹೇಳ್ತಾ ಇದ್ದಾರೆ. ದೀಪ್ತಿಯವರೇ ಹೌದಾ? ರಾಧಾಬಾಯಿ ಉತ್ತರವನ್ನ ನೋಡೋಣ. ಚಿಂತಾಮಣಿಯ ಕಡಲೆ ಬೀಜ ಉತ್ತರ ಸರಿಯಾಗಿದೆ. ಶೃಂಗಾರ ಚೈತ್ರ ಕಾವ್ಯ ಈ ಒಂದು ಪುಸ್ತಕವನ್ನು ಮಂಜುಳಾ ಅವರಿಗೆ ಕೊಟ್ಟಿದ್ದೇವೆ. ಒಂದು ಸೊಗಸಾದ ಪುಸ್ತಕ, ಕನ್ನಡದ ಹಣತೆ. ರಾಷ್ಟ್ರಕವಿ
GS ಶಿವರುದ್ರಪ್ಪ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಸಂಕಲನಕಾರರು UN ಸಂಗನಾಳ ಮಠ್ ಅವರು. ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಈಗ ಬಂದಿವೆ. 73 ಕೂಡು 39, 85 ಕಳೆ 53, 12 ಗುಣಿಸು 13, 250 ಭಾಗಿಸು 5. ಬಜರ್ ಒತ್ತಿದ್ದಾರೆ ರಾಧಾಬಾಯಿ ಅವರು. ಅಂತಿಮ ಉತ್ತರವನ್ನ ಕೇಳೋಣ. 350. 350. ದೀಪ್ತಿ ಮತ್ತು ಮಂಜುಳಾ ಇನ್ನು ಲೆಕ್ಕವನ್ನ ಮಾಡ್ತಾ ಇದ್ದಾರೆ. 272. ಹೇಳಿ. 350. 350. ಮಂಜುಳಾ ಅವರ ಉತ್ತರ 272. 272. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 112, 32, 156, 50 ಎಲ್ಲವನ್ನ ಕೂಡಿದ್ರೆ 350 ಬಂದಿದೆ. ಈ ಉತ್ತರವನ್ನ ಮೊದಲು ಕೊಟ್ಟವರು ರಾಧಾಬಾಯಿ ಅವರು. ಕನ್ನಡದ ಹಣತೆ. ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ರಾಧಾಬಾಯಿ ಅವರಿಗೆ. ಬೆಂಚಿನ ನೆನಪಲ್ಲಿ ನನ್ನ ಪರಿಸರದ ಚಿತ್ರಗಳು. ಕಡಿದಾಳ್ ಪ್ರಕಾಶ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಹೂವನ್ನ ಗುರುತಿಸಿ. ಹೂವಿನ ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪಾರಿಜಾತ, ಸದಾಪುಷ್ಪ, ಅರೇಬಿಯನ್ ಮಲ್ಲಿಗೆ, ನಂದಬಟ್ಟಲು. ಮೊದಲಿಗೆ ಬಜ್ಜರುತ್ತಿದ್ದಾರೆ ದೀಪ್ತಿಯವರು. ಪಾರಿಜಾತ ಆಯ್ಕೆ 1. ಎರಡನೇದಾಗಿ ಬಜ್ಜರುತ್ತಿದ್ದು ರಾಧಾಬಾಯಿಯವರು. ನಂದಬಟ್ಲು ಆಯ್ಕೆ 4. ತಮ್ಮ ಉತ್ತರ ಮಂಜುಳವರೇ? ಸದಾಪುಷ್ಪ. ಒಬ್ಬೊಬ್ರು ಒಂದೊಂದು ಉತ್ತರ ಕೊಟ್ಟಿದ್ದೀರಾ. ಯಾರು ಉತ್ತರ ಸರಿ ನೋಡೋಣ. ನಿಜಕ್ಕೂ ಕುತೂಹಲಕರವಾಗಿದೆ. ಸರಿಯಾದ ಉತ್ತರ ಈಗ ಬಂತು. ನಂದಬಟ್ಟಲು ಅನ್ನೋದು ಸರಿಯಾದ ಉತ್ತರ. ನಂದಬಟ್ಟಲು ಅಥವಾ ನಂದಿ ಬಟ್ಟಲು ಎರಡೂ ರೀತಿಯ ಪ್ರಯೋಗ ಕನ್ನಡದಲ್ಲಿದೆ. ಇಂಗ್ಲಿಷಲ್ಲಿ ಇದನ್ನು ಕ್ರೇಪ್ ಜಾಸ್ಮಿನ್ ಅಂತ ಕರೀತಾರೆ. ಟಾಬರ್ನಿ ಮಂಟಾನಾ ಅಂತ ಇದರ ವೈಜ್ಞಾನಿಕ ನಾಮಧೇಯ. ಇಲ್ಲಿ ವಿಶೇಷ ಏನೆಂದರೆ ನಂದಿ ಬಟ್ಲು ಹೂ ಒಂದೇ ಒಂದು ದಳಗಳ ಪದರ ಇರೋದು ಉಂಟು. ಆದರೆ ಕೆಲವು ನಂದಿ ಬಟ್ಲು ಹೂಗಳಲ್ಲಿ ಏನಾಗುತ್ತಂದರೆ ಒಂದಕ್ಕಿಂತ ಹೆಚ್ಚಿನ ದಳಗಳು ಇರುತ್ತವೆ. ಈ ಹೂವಿನ ರಸದಿಂದ ಕಾಡಿಗೆಯನ್ನು ತಯಾರು ಮಾಡ್ತಾರೆ. ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಣ್ಣಿಗೆ ತುಂಬ ತಂಪನ್ನು ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಈ ಕಾಡಿಗೆಯನ್ನು ತಯಾರಿಸುವ ವಿಧಾನ ಇದೆಯಲ್ಲ, ಸ್ವಲ್ಪ ಶ್ರಮದಾಯಕವಾದರೂ ಸಹ ಹೆಚ್ಚು ತೃಪ್ತಿಯನ್ನು ಉಂಟು ಮಾಡುತ್ತೆ. ಆದರೆ ಕಾಡಿಗೆಯ ಜೊತೆಯಲ್ಲಿ ಅಸಂಖ್ಯ ವೈದ್ಯಕೀಯ ಉಪಯೋಗಗಳು ಉಂಟು ಈ ಒಂದು ನಂದಬಟ್ಲು ಗಿಡಕ್ಕೆ. ಬೆಂಚಿನ ನೆನಪಲ್ಲಿ ಈ ಪುಸ್ತಕ ಯಾರಿಗೆ ಕೊಡಬೇಕು? ರಾಧಾಬಾಯಿಯವರಿಗೆ ಕೊಟ್ಟಿದ್ದೇನೆ. ಸಮಗ್ರ ತೋಟಗಾರಿಕಾ ಕೈಪಿಡಿ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅವರು ಪ್ರಕಟಿಸಿರುವಂಥ ಬೃಹತ್ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬಿ, ಬಂ, ಲು, ಳೆ, ದಿ, ಸಿ, ಮ, ತು. ಬಜರುತ್ತಿದ್ದಾರೆ ರಾಧಾಬಾಯಿ. ಬಿಸಿಲು ಮಳೆ ಬಂದಿತ್ತು. ಬಿಸಿಲು ಮಳೆ ಬಂದಿತು ಅಂತ ಹೇಳ್ತಾ ಇದ್ದಾರೆ. ಹೌದಾ ದೀಪ್ತಿ? ಮಂಜುಳಾ ಉತ್ತರವನ್ನ ನೋಡೋಣ. ಬಿಸಿಲು ಮಳೆ ಬಂದಿತು ಉತ್ತರ ಸರಿಯಾಗಿದೆ. ರಾಧಾಬಾಯಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಸಮಗ್ರ ತೋಟಗಾರಿಕಾ ಕೈಪಿಡಿ ಕೃತಿಯನ್ನ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು:
ಅತ್ಯಂತ ವಿಷದ ಹಾವು, ಹಾವಲ್ಲ ಜಡೆಯ ಆಭರಣ, ನೆರವು. ಕಾಳಿಂಗ ಸರ್ಪ. ರಾಧಾಬಾಯಿ ಅವರು ಬಸರುತ್ತಿದ್ದಾರೆ. ಒಂದು ಉತ್ತರ. ಕಾಳಿಂಗ ಸರ್ಪ. 3 ಶಬ್ದ ಸಿಕ್ತಾ? ಬಹುಶಃ ಸಿಕ್ಕಿಲ್ಲ. ಹಾಗಾಗಿ ತಪ್ಪಾಗುವ ಸಾಧ್ಯತೆ ಉಂಟು. ದೀಪ್ತಿ ಮತ್ತು ಮಂಜುಳಾ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ರಾಧಾಬಾಯಿ ಅವರು. ನೋಡಿ ಅದನ್ನು ಹೇಗೆ ಬಳಸ್ಕೋಬಹುದು ಅಂತ. ಮಂಜುಳಾ 1 ಮಾತ್ರ. ಗೊತ್ತಾಗ್ತಾ ಇಲ್ವಾ? ಬಜರ್ ಒತ್ತಿದ್ದೀರಾ. 1 ಉತ್ತರ ನಾಗರ ಹಾವು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಹಾವಲ್ಲ ಜಡೆಯ ಆಭರಣ. ನಾಗರ. ಬಜರ್. ಹಾ ಹೇಳಿ. ನಾಗರ ಉತ್ತರವನ್ನ ನೋಡೋಣ. ನಾಗರ ಉತ್ತರ ಸರಿಯಾಗಿದೆ. ಅಂತಃಸತ್ವ ಕವನ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ರಾಧಾಬಾಯಿ ಅವರು ಬಜರ್ ಒತ್ತಿದ್ದಾರೆ. ಸಹಾಯ ಉತ್ತರವನ್ನ ನೋಡೋಣ. ಸಹಾಯ ಉತ್ತರ ಸರಿಯಾಗಿದೆ. ಬಾಲಂಗೋಚಿ ಶಾಂತರಾಜ ಐತಾಳ ಅವರು ಬರೆದಂಥ ಪುಸ್ತಕ. 2 ಪುಸ್ತಕ ರಾಧಾಬಾಯಿ ಅವರಿಗೆ ದೊರೆತಿದೆ. ಈಗ ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಮಂಜುಳಾ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಾಲಿಗೆ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಮಾತು ಬರದಾಗು, ಮಾತು ಇಷ್ಟವಿಲ್ಲದಿರು. ಮಾತು ಬರದಾಗು. ಮುಂದಿನ ಪ್ರಶ್ನೆ. ಕೊಂಬೆ ರೆಂಬೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಯಗಲು, ಯಗರು. ಯಗಲು. ಮುಂದಿನ ಪ್ರಶ್ನೆ. ಯಾದವರ ಪುರೋಹಿತನ ಹೆಸರೇನು? ಗರ್ಗ, ಧೌಮ್ಯ. ದೌಮ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಇಕ್ಕಲಾರದ ಕೈ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಆಕಾಶದಲ್ಲಿ ಇರೋದಲ್ಲ, ನೆಲದಲ್ಲಿ ಉಳೋದಲ್ಲ, ಬೀಜ ಬಿತ್ತಿ ಬೆಳೆಯೋದಲ್ಲ, ಕಾಸು ಕೊಟ್ಟು ಕೊಳ್ಳೋದಲ್ಲ, ತಿಂದ್ರೂ ಹೊಟ್ಟೆ ತುಂಬಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆ ಬೀಳು, ಮಾತು ಬರದಾಗು ಸರಿಯಾಗಿದೆ. 2 ಉತ್ತರ. ರೆಂಬೆ, ಕೊಂಬೆ, ಎಗಲು ಸರಿಯಾಗಿದೆ. 3 ಉತ್ತರ. ಗರ್ಗ ಸರಿಯಾದ ಉತ್ತರ ಆಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇಕ್ಕಲಾರದ ಕೈ ಎಂಜಲು. ಪುರಂದರದಾಸರು ತಮ್ಮ ಕೀರ್ತನೆಯಲ್ಲೂ ಬಳಸಿದ್ದಾರೆ ಈ ನುಡಿಗಟ್ಟನ್ನು. 5ನೇ ಪ್ರಶ್ನೆಗೆ ಉತ್ತರ ಇದು ಆಲಿಕಲ್ಲು ಅಥವಾ ಆನೆಕಲ್ಲು ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ದೀಪ್ತಿಯವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನಾಲಿಗೆ ಮೇಲೆ ಮಚ್ಚೆ ಇರು ಎಂಬ ನುಡಿಗಟ್ಟಿನ ಅರ್ಥವೇನು? ನುಡಿದದ್ದು ನಿಜವಾಗು, ನುಡಿದದ್ದು ಸುಳ್ಳಾಗು. ನುಡಿದದ್ದು ನಿಜವಾಗು. ಮುಂದಿನ ಪ್ರಶ್ನೆ. ನಾಚಿಕೆ, ಸಂಕೋಚ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಎಗ್ಗು, ಯಗ್ಗ. ಎಗ್ಗು. ಮುಂದಿನ ಪ್ರಶ್ನೆ. ಯಾದವರು ಗರ್ಗ ಮಹರ್ಷಿಗಳಿಗೆ ಅವಮಾನ ಮಾಡಿದಾಗ ಅವರು ಶಿವನ ಅನುಗ್ರಹದಿಂದ ಪಡೆದ ಮಗ ಯಾರು? ಕಾಲಯವನ, ಕಾಲನೇಮಿ. ಕಾಲಯವನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಇಕ್ಕೊಂಡು ಉಣ್ಣೋ ಜಾಗದಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ದುಡ್ಡು ಕೊಟ್ಟು ಕೊಂಡು ತಂದು ಮುಂದೆ ಇಟ್ಕೊಂಡಳೋದು. ಈರುಳ್ಳಿ. ಈರುಳ್ಳಿ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ನಾಲ್ಗೆ ಮೇಲ್ ಮಚ್ಚೆ ಇರು, ನುಡಿದದ್ದು ನಿಜವಾಗು ಸರಿಯಾಗಿದೆ. 2 ಉತ್ತರ. ನಾಚಿಕೆ, ಸಂಕೋಚ, ಎಗ್ಗು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಾಲ ಯವನ ಆಗಿತ್ತು. ಕೊಟ್ಟಿದ್ದೀರಿ ಅಲ್ವಾ? ಕಾಲ ಯವನ. 4ನೇ ಪ್ರಶ್ನೆಗೆ ಉತ್ತರ ಇಕ್ಕೊಂಡು ಉಣ್ಣೋ ಜಾಗದಲ್ಲಿ ಕದ್ದು ಉಂಡರಂತೆ. ಅಡುಗೆ ಮನೆಗೆ ಹೋಗಿ ನೇರವಾಗಿ ಏನು ಬೇಕಾದರೂ ಅದು ಅಡುಗೆ ಮಾಡ್ಕೊಂಡು ತಿನ್ನೋ ಸ್ವಾತಂತ್ರ್ಯ ಇರುವಂಥ ಮನೆಯಲ್ಲಿ ಕದ್ದು ತಿನ್ನೋದು ಅಂದರೆ ಅವರೆಂಥ ಜನ ಇರಬಹುದು ಯೋಚನೆ ಮಾಡೋಣ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿ ಆಗಿತ್ತು. ಉತ್ತರ ಸರಿಯಾಗಿದೆ. ಒಟ್ಟು 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ರಾಧಾಬಾಯಿ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ.
ಮೊದಲ ಪ್ರಶ್ನೆ. ನಾಲಿಗೆಯ ತಿಂಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಮಾತನಾಡಬೇಕೆಂಬ ಚಪಲ, ತಿನ್ನಬೇಕೆಂಬ ಚಪಲ. ಮಾತನಾಡಬೇಕೆಂಬ ಚಪಲ. ಮುಂದಿನ ಪ್ರಶ್ನೆ. ಹಠಮಾರಿ, ಮುಂಡ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಎಟ್ಟಿ, ಎಟ್ಟ. ಎಟ್ಟಿ. ಎಟ್ಟಿ. ಮುಂದಿನ ಪ್ರಶ್ನೆ. ಕೃಷ್ಣನು ಯಾರನ್ನು ನೇರವಾಗಿ ಎದುರಿಸಲಾಗದೆ ಓಡಿ ಹೋದನು? ಕಾಲಯವನ, ಮುಚುಕುಂದ. ಕಾಲಯವನ. ಕಾಲಯವನ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಇಂಗು ತೆಂಗು ಹಾಕಿದರೆ ಮಂಗ ಕೂಡ ಅಡಿಗೆ ಚೆನ್ನಾಗಿ ಮಾಡುತ್ತ ಮಂಗ? ಗೊತ್ತಿಲ್ಲ ನನಗೆ. ಐದನೇ ಪ್ರಶ್ನೆ. ಇವುಗಳನ್ನು ಬಿಡಿಸಿ. ಅಂಕುಡೊಂಕು ಹಾವಲ್ಲ, ಬೂದಿ ಬಣ್ಣ ಜೋಗಿಯಲ್ಲ, ತೂಗಾಡುತ್ತದೆ ಉಯ್ಯಾಲೆಯಲ್ಲ, ಹೆಗಲೇರಿದರೆ ಮಾತ್ರ 2 ಹೋಳು. ಗೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆಯ ತಿಂಡಿ, ಮಾತನಾಡಬೇಕೆಂಬ ಚಪಲ, ಸರಿಯಾಗಿದೆ. 2 ಉತ್ತರ. ಹಠಮಾರಿ, ಮೊಂಡ, ಎಟ್ಟಿ, ಸರಿಯಾಗಿದೆ. 3 ಉತ್ತರ. ಕಾಲಯವನ, ಸರಿಯಾಗಿದೆ. 4 ಉತ್ತರ. ಇಂಗು ತೆಂಗು ಹಾಕಿದರೆ ಮಂಗನೂ ಅಡಿಗೆ ಮಾಡುತ್ತೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ. ಇದು ಪಡುವಲಕಾಯಿಯ ವರ್ಣನೆ ಆಗಿತ್ತು. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಂಜುಳಾ ಅವರಿಗೆ ದೊರೆಯುತ್ತಾ ಇದೆ 1, 2, 3 ಪುಸ್ತಕಗಳು ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ದೀಪ್ತಿ ಅವರಿಗೆ 6 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ರಾಧಾಬಾಯಿ ಅವರಿಗೆ 3, 6, 9, 10, 11 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. 100 ಅಂಕಗಳನ್ನು ಗಳಿಸಿದ್ದಕ್ಕೆ ಒಂದು ವಿಶೇಷ ಬಹುಮಾನ ಕೊಡಬೇಕು. ವಿಶೇಷ ಬಹುಮಾನ ಭಗವದ್ಗೀತೆ ಯಥಾರೂಪ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದಗಳು ಬರೆದಂಥ ಕೃತಿ ಕೊಟ್ಟಿದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಸೌರಮಂಡಲದಲ್ಲಿ ಗ್ರಹಗಳಿರೋ ವಿಚಾರ ಗೊತ್ತು. ಯಾವ ಗ್ರಹದ ಮೇಲೆ ನಿಂತ್ಕೊಂಡ್ರೆ ಹಗಲಲ್ಲೂ ನಕ್ಷತ್ರಗಳು ಕಾಣುತ್ತವೆ? ಪ್ಲೂಟೋಗೆ ಹೋಗಬೇಕು. ಆದರೆ ಪ್ಲೂಟೋ ಗ್ರಹದ ಸ್ಥಾನವನ್ನು ಕಳ್ಕೊಂಡ್ಬಿಟ್ಟಿದೆ. ಚಿಂತೆ ಇಲ್ಲ, ಹಗಲಲ್ಲೂ ನಕ್ಷತ್ರ ನೋಡಬೇಕು ಅಂದರೆ ಪ್ಲೂಟೋಗೆ ಹೋಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.